5 ಸ್ಟಾರ್ ಹೋಟೆಲ್ ಮಾಲ್ನ ಮಳಿಗೆಗಳ ಮೇಲೆ ದಾಳಿ ನಡೆಸಿದ್ದ ಅಧಿಕಾರಿಗಳು ಇದೀಗ ಸರ್ಕಾರಿ ಸಂಸ್ಥೆಗಳಲ್ಲಿರುವ ಕ್ಯಾಂಟೀನ್ ಮತ್ತು ಹೋಟೆಲ್ಗಳ ಮೇಲೂ ರೇಡ್ ಮುಂದುವರೆಸಿದ್ದಾರೆ. ಆಹಾರ ಇಲಾಖೆ ಆಯುಕ್ತರ ಸೂಚನೆ ಮೇರೆಗೆ ರಾಜ್ಯದ ಶಕ್ತಿ ಕೇಂದ್ರ ವಿಕಾಸಸೌಧದ ಕ್ಯಾಂಟೀನ್ಗೆ ಬೀಗ ಜಡಿಯಲಾಗಿದೆ. ಶಕ್ತಿ ಕೇಂದ್ರ ವಿಕಾಸಸೌಧದ ಕ್ಯಾಂಟೀನ್ನಲ್ಲಿ ಜಿರಳೆಗಳ ಹಾವಳಿ. ಕ್ಯಾಂಟೀನ್ಗೆ ಬೀಗ ಜಡಿದ ಆಹಾರ ಇಲಾಖೆ ಅಧಿಕಾರಿಗಳು. ಫಂಗಸ್ ಬಂದಿರೋ ಪ್ಲೇಟ್, ಈ ಪ್ಲೇಟ್ಗಳ ಮೇಲೆ ಜಿರಳೆಗಳ ಸಾಮ್ರಾಜ್ಯ. ಬಾಗಿಲ ಸಂದಿಯಲ್ಲೂ ಜಿರಳೆಗಳು. ಇಷ್ಟು ದಿನ ಪಂಚತಾರಾ ಹೋಟೆಲ್ಗಳಿಗೆ ಶಾಕ್ ಕೊಟ್ಟಿದ್ದ ಆಹಾರ ಇಲಾಖೆ ಅಧಿಕಾರಿಗಳು ಇವತ್ತು ವಿಕಾಸಸೌಧಕ್ಕೆ ಲಗ್ಗೆ ಇಟ್ಟಿದ್ರು. ಮೊದಲ ಮಹಡಿಯಲ್ಲಿರುವ ಕ್ಯಾಂಟೀನ್ನಲ್ಲಿ ಪರಿಶೀಲಿಸಿದ್ರು. ಈ ವೇಳೆ ಅಧಿಕಾರಿಗಳು ದಂಗಾಗಿ ಬಿಟ್ಟಿದ್ದಾರೆ. ಯಾಕಂದ್ರೆ ಕ್ಯಾಂಟೀನ್ನ ತಟ್ಟೆಗಳನ್ನ ಶೇಖರಣೆ ಮಾಡಿಟ್ಟಿದ್ದ ಜಾಗದಲ್ಲಿ ಜಿರಳೆಗಳು ಪತ್ತೆಯಾಗಿವೆ. ಗ್ರಾಹಕರಿಗೆ ಆಹಾರ ನೀಡಲು ಬಳಸುತ್ತಿದ್ದ ಅಡಕೆ ಪ್ಲೇಟ್ಗಳ ಮೇಲೂ ಫಂಗಸ್ ಕಂಡು ಬಂದಿದೆ. ಕ್ಯಾಂಟೀನ್ನಲ್ಲಿ ಪೆಸ್ಟ್ ಕಂಟ್ರೋಲ್ ಮಾಡದಿರೋದು ಕೂಡ ಪತ್ತೆಯಾಗಿದೆ. ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಕ್ಯಾಂಟೀನ್ಗೆ ಬೀಗ ಜಡಿದಿದ್ದಾರೆ. ನಾನೀಗ ವಿಕಾಸದ ಕ್ಯಾಂಟೀನ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡನ್ನು ನಡೆಸ್ತಾರೆ. ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಈ ಒಂದು ಕ್ಯಾಂಟೀನ್ನಲ್ಲಿ ಜಿರಳೆಗಳು ಸೇರಿದಂತೆ ಕೆಲವೊಂದು ಅವಧಿ ಮುಗಿದಂತಹ ಪದಾರ್ಥಗಳು ಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತ ಆದಂತಹ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಸೀಸ್ ಅನ್ನು ಮಾಡಲಾಗಿದೆ. ಸರ್ಕಾರಿ ಕಚೇರಿಗೆ ಬರುವ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಆಹಾರ ನೀಡುವ ಸ್ಥಳದಲ್ಲೇ ಸ್ವಚ್ಛತೆ ಮತ್ತು ಆಹಾರ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಕಂಡು ಬಂದಿರುವುದು ಆತಂಕ ಮೂಡಿಸಿದೆ. ಶಕ್ತಿ ಸೌಧಕ್ಕೆ ಬರಲಿ, ಇವತ್ತು ಇಂದಿರಾ ಕ್ಯಾಂಟೀನ್ಗೆ ಹೋಗಲಿ, 5 ಸ್ಟಾರ್ ಹೋಟೆಲ್ಗೆ ಹೋಗಲಿ ಅಥವಾ ಇಂಟರ್ನ್ಯಾಷನಲ್ ಬ್ರ್ಯಾಂಡಿನ ಔಟ್ಲೆಟ್ಗೆ ಹೋಗಲಿ, ಹೋಗೋರೆಲ್ಲ ಮನುಷ್ಯರೇ. ಪ್ರತಿಯೊಬ್ಬರ ಮನುಷ್ಯ ಆರೋಗ್ಯಕ್ಕೂ ನಮ್ಗೆ ಇಂಪಾರ್ಟೆಂಟ್. ಕೃತಕ ಪನ್ನೀರಲ್ಲ, ಯಾವುದು ಕೂಡ ಇರಬಾರ್ದು ಕೃತಕ ಎಲ್ಲ. ಅದಕ್ಕೆ ಸಪರೇಟ್ ಆದೇಶ ಅಂತಲ್ಲ, ನಮ್ಮ ಆಲ್ರೆಡಿ ಆಕ್ಟ್ ಅಲ್ಲಿ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಮೇಲೂ ರೇಡ್. ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಮೇಲೂ ರೇಡ್ ಮಾಡಲಾಗಿದೆ. ಬನ್ನೇರ್ಘಟ್ಟ ಬಳಿಯ ಪ್ರತಿಷ್ಠಿತ ಆಸ್ಪತ್ರೆ ಕಿಚನ್ನಲ್ಲಿ ಅವಧಿ ಮೀರಿದ ಪದಾರ್ಥಗಳು ಪತ್ತೆಯಾಗಿವೆ. ಅವಧಿ ಮೀರಿದ ರವೆ, ಮೈದಾ ಹಾಗೂ ಹಳಸಿದ ಬ್ರೆಡ್ ಪತ್ತೆಯಾಗಿದೆ. ಕಂಟೈನರ್ನಲ್ಲಿ ಇಡಲಾಗಿದ್ದ 4 ಪ್ಯಾಕೆಟ್ ಮಿಕ್ಸ್ಚರ್, 9 ಪಾನಿಪುರಿ ಪ್ಯಾಕೆಟ್, ಆಹಾರ ತಯಾರಿಕೆಗೆ ಬಳಸುತ್ತಿದ್ದ 2 ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಪತ್ತೆಯಾಗಿರುವುದು ಆತಂಕ ಮೂಡಿಸಿದೆ. ಅನಿಲ್ ಕಲ್ಕೆರೆ ಜೊತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.